ನಮಸ್ಕಾರ. ಈ ವರ್ಷ ನೀವು ದಸರಾಲಿ ಇಲ್ದಿರೋದು ತುಂಬ ಬೇಜಾರಾಗ್ತಿದೆ. ನೀವು ಎಷ್ಟು ವರ್ಷ ನಮ್ಮ ದಸರಾದಲ್ಲಿ ಭಾಗವಹಿಸಿದ್ರ ಸರ್? ಅಲ್ಲ, ಅದರಲ್ಲಿ ಬೇಜಾರು ಪಡೋದೇನಿಲ್ಲ, ಬಟ್ ಅದು ಒಂದೇನೋ ತಮ್ಮದೊಂದು ಆತ್ಮಾಭಿಮಾನ ಅನಿಸುತ್ತೆ. ಇದೊಂದು ಸರ್ಕಾರಿ, ಬಟ್ ಅದನ್ನು ನಾವು ಏನಂದರೆ, ನಾವು ಭಾರಿ ಅದೃಷ್ಟವಂತರು. ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ವೆರಿ ಮಚ್ ಪ್ರಾಕ್ಟಿಕಲಿ ನಾವು ಅದೃಷ್ಟವಂತರು. ಅದ್ರ ಜೊತೆಗೆ ನನಗೆ ಡಾಕ್ಟರ್ ನಾಗರಾಜ್ ಅವರ ಒಂದು ಇದರಲ್ಲಿ ಅವ್ರ ಜೊತೆಯಾಗಿ 2 ವರ್ಷ ದಸರಾ ಮಾಡಿದೆ. ಆಮೇಲೆ ಇಂಡಿಪೆಂಡೆಂಟಾಗಿ 5 ದಸರಾಗಳನ್ನ ಮಾಡಿದ್ದೀನಿ. ದಸರಾದ ಅದೊಂದು ವೈಭೋಗ ಬೇರೆ. ಬಟ್ ಅದಕ್ಕಿಂತ ಮುಂಚೆ ದಸರಾ ಹಿಂಭಾಗದಲ್ಲಿ ಆಗುವ 10 ತಿಂಗಳ ಒಂದು ಪರಿಶ್ರಮಗಳು, 10 ತಿಂಗಳ ಆನೆಗಳ ಅವುಗಳ ಕಾರ್ಯ ಕರ್ತವ್ಯ, ಅದರ ಜೊತೆಗೆ ಬೇರೆ ಬೇರೆ ಕಾರ್ಯಾಚರಣೆಗಳು, ಇಲಾಖಾ ಅಧಿಕಾರಿಗಳ ಒತ್ತಡದ ಕಾರ್ಯಾಚರಣೆಗಳು, ಅವ್ರಿಗೂ 108 ಸಮಸ್ಯೆಗಳ ಒತ್ತಡದಲ್ಲಿ ವೈದ್ಯರನ್ನ ತಗೊಂಡು ವೈದ್ಯರ ಒಂದು ಸಣ್ಣ ಕೆಲಸವನ್ನು ಅಷ್ಟು ದೊಡ್ಡದಾಗಿ ಬಿಂಬಿಸಿ ಇಲಾಖಾ ಜೊತೆ ಮಾಡೋ ಕರ್ತವ್ಯಗಳು ಕಾರ್ಯಗಳು ಸಾಮಾನ್ಯ ಏನಲ್ಲ ಸರ್. ಅದರ ಜೊತೆಗೆ ನಮ್ಮ ಸುಪರ್ದಿಯಲ್ಲಿ ನಾವು ಯಾವ ಥರ ಕೆಲಸಗಳನ್ನು ಮಾಡ್ತೀವಿ, ನಾವು ಎಷ್ಟು ಉದಯೋನ್ಮುಖವಾಗಿ ಬೆಳಿತೀವಿ, ಎಷ್ಟು ಕರ್ತವ್ಯಗಳನ್ನು ಯಾವುದೇ ತೊಂದರೆಗಳಿಲ್ಲದೆ, ಯಾವುದೇ ಥರ ಅವಘಡಗಳಾಗದೆ, ಯಾವುದೇ ಥರ ಸಮಸ್ಯೆಗಳೇ ಇಲ್ಲದ ಹಾಗೆ ಕೆಲಸ ಮಾಡೋದೇ ಒಂದು ಚಾಲೆಂಜಿಂಗು. ಅದು ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಬಹುಶಃ ನನ್ನ ಮೇಲಿದೆ ಅನಿಸುತ್ತೆ. ಅವಳು ಇಲ್ಲಿವರೆಗೆ ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾಳೆ, ಮುಂದೆನೂ ಕಾಪಾಡ್ತಾಳೆ. ನನಗಾಯಿತು, ನನ್ನ ಕುಟುಂಬಕ್ಕಾಯಿತು. ನನಗೆ ನನ್ನ ಪೂರ್ತಿ ಅರಣ್ಯ ಇಲಾಖೆಯ ಕರ್ತವ್ಯದಲ್ಲಿ ಎಲ್ಲೂ ಯಾವುದೇ ಥರದ ಲೋಪದೋಷಗಳು ಇಲ್ಲದೇ ಇಲ್ಲಿವರೆಗೂ ನಮ್ಮನ್ನು ಬದುಕಿಸಿದ್ದಾರೆ. ಬಹುಶಃ ಮುಂದೇನೂ ನಾನು ಆ ಥರ ತಾಯಿ ಆಶೀರ್ವಾದ ಇದ್ದರೆ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಇದು ಈ ಕಾರ್ಯಾಚರಣೆಯ ವಿಶೇಷಗಳ ಒಂದು ನನ್ನ ಅಭಿಪ್ರಾಯ ಅಷ್ಟೇ. ಈ ಮಧ್ಯದಲ್ಲಿ ನಾವು ಯಾವುದೇ ಒಂದು ವನ್ಯಪ್ರಾಣಿಯ ಕಾರ್ಯಾಚರಣೆನ ಭಾಳ ಅಚ್ಚುಕಟ್ಟಾಗಿ ಹಾಗೂ ಮೇಲಾಧಿಕಾರಿಗಳ ಒಂದು ಅನುಮತಿ, ಅದರ ಜೊತೆಗೆ ಅವರು ಹಾಕಿರೋ ಒಂದು ಚೌಕಟ್ಟು, ಅದೇ ಥರದ ಒಂದು ಸಿಬ್ಬಂದಿಗಳ ಒಂದು ಟೀಮ್ ಏನಂತೀವಿ ನಾವು, ಆ ಟೀಮ್ ವರ್ಕಲ್ಲಿ ಒಂದು ದೊಡ್ಡ ಅಧಿಕಾರಿಯಿಂದ ಕೆಳಮಟ್ಟದ ಸಿಬ್ಬಂದಿವರೆಗೂ ಸೇರಿ ನಾವು ಒಂದು ಕಾರ್ಯಾಚರಣೆ, ವನ್ಯಜೀವಿ ಕಾರ್ಯಾಚರಣೆ ಮಾಡಬೇಕಾದ್ರೆ ಎಲ್ಲರೂ ತಮ್ಮ ತಮ್ಮ ಜೀವದ ಹಂಗನ್ನು ತೊರೆದು ಮೇಲಿನಿಂದ ಹಿಡಿದು ಕೆಳಗಡೆವರೆಗೂ ಎಲ್ಲರಿಗೂ ಒತ್ತಡಗಳಿರ್ತವೆ. ಆ ಕಾರ್ಯಾಚರಣೆ ಬಗೆಹರಿದು ಅದು ಸುಸೂತ್ರವಾಗಿ ಮುಗಿದು ನಾವು ಅದನ್ನು ಆ ಕಾರ್ಯಾಚರಣೆಯಲ್ಲಿ ಆಗೋ ಪ್ರಾಣಿಗೆ ಯಾವುದೇ ಥರದ ಸಮಸ್ಯೆ ಆಗದಾಗೆ, ಸಿಬ್ಬಂದಿಗಳಿಗೂ ಸಮಸ್ಯೆ ಆಗದಾಗೆ, ಅಧಿಕಾರಿಗಳಿಗೆ ಒಳ್ಳೆಯ ಹೆಸರು ತಂದು ವೈದ್ಯರ ಪಾತ್ರವನ್ನು ಎಷ್ಟು ಬೇಕು ಅಷ್ಟರ ಮಟ್ಟಿಗೆ ನಿರ್ವಹಿಸಿ ಅದರಿಂದ ಪಾರಾಗಿ ಬಂದ ನಂತರ ನಮಗೆ ಸಿಗೋ ಸಂತೋಷ ಇದೆಯಲ್ಲ, ಎಕ್ಸ್ಕ್ಯೂಸ್ ಮೀ, ಅದು ಒಂದು ಅನಾಥ ಮಗುಗೆ ತಾಯಿ ಸಿಕ್ಕಾಗ್ಬಿಡುತ್ತೆ. ಅದು ಅತಿಶಯೋಕ್ತಿ ಏನಲ್ಲ. ಇಟ್ಸ್ ವೆರಿ ವೆರಿ ನೋಬಲ್ ವರ್ಕ್ ಆ್ಯಕ್ಚುಲಿ. ಈ ಮಧ್ಯದಲ್ಲಿ ಕಾರ್ಯಾಚರಣೆಗಳು ಯಾವ ಥರ ಇರ್ತವೆ, ಯಾವ ಕಾರ್ಯಾಚರಣೆಗಳನ್ನ ಹೇಗೆ ಮಾಡಬೇಕು, ಅದೊಂದು ಸ್ಟ್ರಾಟಜಿ ಇರುತ್ತೆ. ಅದಕ್ಕೊಂದು ಎಕ್ಸ್ಕ್ಯೂಸ್ ಮೀ ಪ್ರೋಟೋಕಾಲ್ ಇರುತ್ತೆ. ಅದಕ್ಕೊಂದು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗುತ್ತೆ. ಅದಕ್ಕಾಗಿ ಒಂದು ಸಿಬ್ಬಂದಿಗಳನ್ನ ರೆಡಿ ಮಾಡ್ತಾರೆ. ಒಂದು ಸಣ್ಣ ಪ್ರಾಣಿ, ಕ್ಷಮಿಸಬೇಕು, ಸಣ್ಣ ಪ್ರಾಣಿ, ಒಂದು ಸಣ್ಣ ಕಾಡು ಪ್ರಾಣಿ, ನಾವೇನಂತೀವಿ, ನಮ್ಮ ಒಂದು ಜಿಂಕೆ ಮರಿಯಿಂದ ಹಿಡಿದು ಆನೆ ಹಿಡಿಯೋ ಕಾರ್ಯಾಚರಣೆವರೆಗೂ ಎಲ್ಲವೂ ಒಂದೇ ಥರದ ಕಾರ್ಯಾಚರಣೆಗಳಿರಲ್ಲ. ಪ್ರತಿಯೊಂದು ಕಾರ್ಯಾಚರಣೆ ಬೇರೆ ಬೇರೆ ಥರ ಇರ್ತವೆ. ಅದರಲ್ಲಿ ನಮಗೆ ದೊಡ್ಡ ಚಾಲೆಂಜಿಂಗ್ ಕಾರ್ಯಾಚರಣೆಗಳು 4. ಮೊದಲನೇ ದೊಡ್ಡ ಕಾರ್ಯಾಚರಣೆ ಆನೆ ಸೆರೆ ಕಾರ್ಯಾಚರಣೆ, ಕಾಡಾನೆ ಸೆರೆ ಕಾರ್ಯಾಚರಣೆ. ಎರಡನೇದು ನಮ್ಮ ವನ್ಯಪ್ರಾಣಿಗಳಾದ ನಮ್ಮ ಬಿಗ್ ಕ್ಯಾಟ್ಸ್ ಏನಂತೀವಿ ನಾವು, ಹುಲಿ ಚಿರತೆಗಳ ಕಾರ್ಯಾಚರಣೆ. ಮೂರನೇದಾಗಿ ಕರಡಿಗಳ ಕಾರ್ಯಾಚರಣೆ. ಇವೆಲ್ಲ ಸಾಮಾನ್ಯವಾಗಿ ಮನುಷ್ಯನ ಜೊತೆ ಕೌಂಟ್ರಾಕ್ಟ್ ಆಗೋ ಪ್ರಾಣಿಗಳು. ಇದರಲ್ಲಿ ಅತಿ ನಮಗೆ ಸಮಸ್ಯೆ ಆಗೋದು ಚಿರತೆ ಹಾಗೂ ಆನೆಗಳ ಕಾರ್ಯಾಚರಣೆಗಳು. ಇವುಗಳನ್ನು ನಾವು ಯಾವುದೇ ಒಂದು ವನ್ಯಪ್ರಾಣಿಯನ್ನು ನಾವು ಸೆರೆ ಹಿಡಿದು ಅದನ್ನು ಕಾರ್ಯಾಚರಣೆನ ಮುಗಿಸಿ ಅಥವಾ ಅದಕ್ಕೆ ಬೇರೆ ಸಮಸ್ಯೆಗಳಾದಾಗ ಅದನ್ನು ನಾವು ಅದರದ ಯಾವುದು ಚಿಕಿತ್ಸಾ ಶಿಬಿರಕ್ಕೆ ಕಳಿಸ್ಬೇಕು, ಅಥವಾ ವಾಪಸ್ ನಾವು ಅದನ್ನು ಕಾಡಿಗೆ ಬಿಡಬೇಕು, ಅಥವಾ ಅದನ್ನು ಸ್ವಲ್ಪ ದಿನದ ಮಟ್ಟಿಗೆ ನಾವು ಅದನ್ನು ನಮ್ಮಲ್ಲಿ ಅಬ್ಸರ್ವೇಷನ್ ಮಾಡಿ ಆಮೇಲೆ ಅದನ್ನು ಏನು ಮಾಡಬೇಕನ್ನೋದು ಅಧಿಕಾರಿಗಳಿಂದ
ಯಾವ ಥರದ ನಿರ್ದೇಶನ ಬರುತ್ತೆ ಆ ಥರ ಮಾಡಬೇಕು ಅನ್ನೋದನ್ನು ಆ ಸಮಯದಲ್ಲಿ ತೀರ್ಮಾನ ಮಾಡಬೇಕಾಗತ್ತೆ. ಇತ್ತೀಚೆಗೆ ನಮಗೆ ಸಮಸ್ಯೆ ಆಗ್ತಾ ಇರೋದು ಜಾಸ್ತಿ ನಮಗೆ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಅಂದರೆ ಮಾನವ ಮತ್ತು ವನ್ಯಪ್ರಾಣಿಗಳ ಸಂಘರ್ಷ ಇದು ನಿರಂತರ. ಇದರಲ್ಲಿ ಮಧ್ಯಕ್ಕೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮನುಷ್ಯರು ನಾವೆಲ್ಲ ಈ ನಿಸರ್ಗದ ಅತಿಥಿಗಳು. ನಾವ್ಯಾರು ಇಲ್ಲಿ ಪರ್ಮನೆಂಟ್ ಅಸೆಟ್ ಅಲ್ಲ. ಮನುಷ್ಯ ಒಬ್ಬ ಎಲ್ಲಿಂದನೋ ಒಂದು ಕಡೆಯಿಂದ ಬಂದಿರೋ ಜೀವಿ. ಈ ನಿಸರ್ಗ ತನ್ನದೇ ಆದ ಒಂದು ಪರ್ಮನೆಂಟ್ ಅಸೆಟ್ ಇದು. ಇಲ್ಲಿ ಪ್ರಾಣಿ, ಪಕ್ಷಿ, ಹುಳಗಳು ಜಂತುಹುಳ ವರ್ಡ್ ಅಲ್ಲ, ಹುಳಗಳು, ಕ್ರಿಮಿ ಕೀಟಗಳು ಹಾಗೂ ಮರ ಗಿಡ ಪ್ರತಿಯೊಂದು ಕಸನೂ ಹಿಡ್ಕೊಂಡು ದೀಸ್ ಆರ್ ಆಲ್ ದ ಪರ್ಮನೆಂಟ್ ಅಸೆಟ್ ಆಫ್ ದಿಸ್ ನೇಚರ್. ವಿ ಆರ್ ದ ಗೆಸ್ಟ್ ಆಫ್ ದಿಸ್ ನೇಚರ್. ನಾವೇನು ತಿಳ್ಕೊಂಡ್ಬಿಟ್ಟಿದ್ದೀವಿ, ನಮ್ಮದೇ ಅಲ್ಲ, ನಾವೇ ಮನುಷ್ಯ, ನಾವು ಏನು ಬೇಕಾದ್ ಮಾಡ್ಬೋದು ಅನ್ನೋದನ್ನು. ತಪ್ಪದು. ನಾನು ಸುಮಾರು ಜನಕ್ಕೆ ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಎಷ್ಟು ದಿನ ಇದ್ದೀವಿ ಅಷ್ಟು ದಿನ ನಿಸರ್ಗದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕಾಡು ಪ್ರಾಣಿಗಳ ಜೊತೆ ಅವುಗಳ ಜೊತೆ ನಾವು ಜೀವನವನ್ನು ಸಂಘರ್ಷ ಮಾಡ್ಕೊಳ್ದ ಹಾಗೆಯೇ ನನಗೆಷ್ಟು ಹಕ್ಕಿದೆ ಅವಕ್ಕೂ ಅಷ್ಟೇ ಹಕ್ಕಿದೆ ಅನ್ನೋದನ್ನು ಸಮಾಜಕ್ಕೂ ತಿಳಿಸ್ತಾ ನಮ್ಮ ಜೊತೆಯವ್ರಿಗೂ ತಿಳಿಸ್ಕೊಂಡು ನೆರೆಹೊರ ಜೊತೆ ಬಾಂಧವ್ಯ ಮಾಡಿಕೊಂಡು ಇದ್ದರೆ ನಾವು ಪ್ರಾಣಿಗಳ ಜೊತೆ ಚೆನ್ನಾಗಿರೋಕ್ಕೆ ಅದೊಂದು ಅಂಗ ಆಗುತ್ತೆ. ಇದು ಮಧ್ಯಕ್ಕೆ ಹೇಳಿದೆ ನಾನು. ಇದ್ರ ಜೊತೆ ನಾವು ಮೇನ್ ಆನೆ ಕಾರ್ಯಾಚರಣೆಗಳು, ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ 2-3 ಥರದ ಕಾರ್ಯಾಚರಣೆಗಳಾಗ್ತವೆ. ಮೊದಲನೇದು, ಯಾವುದೋ ಒಂದು ಕಾಡಾನೆ ಯಾವುದೋ ಒಂದು ಕಾಡಿನ ಮಧ್ಯಪ್ರದೇಶದಲ್ಲಿ ಕಾಡಿನ ಒಂದು ಮಧ್ಯದಲ್ಲಿನೋ ಅಥವಾ ಕಾಡಂಚಿನ ಗ್ರಾಮಗಳ ಪ್ರದೇಶದಲ್ಲಿನೋ ಅಥವಾ ಕಾಡಿಗೆ ಹತ್ತಿರ ಇರೋ ಬಫರ್ ಝೋನ್ಗಳಲ್ಲಿನೋ ಎಲ್ಲೋ ಒಂದು ಕಡೆ ಅದಕ್ಕೇನೋ ಒಂದು ಗಾಯ ಆಗಿ ಅಥವಾ ಏನೋ ಒಂದು ಸಮಸ್ಯೆ ಆದಾಗ ಅದು ಮಾನವನಿಗೆ ಹತ್ತಿರ ಆಗಕ್ಕೆ ಪ್ರಯತ್ನ ಪಡುತ್ತೆ. ಏನಕ್ಕಂದರೆ ನನಗೇನಾದರೂ ಇಲ್ಲಿ ಬದುಕೋ ಚಾನ್ಸ್ ಸಿಗುತ್ತಾ ಅಥವಾ ನನಗೇನಾದ್ರು ಟ್ರೀಟ್ಮೆಂಟ್ ಏನೋ ಒಂದು ಆಗುತ್ತಾ ಅಥವಾ ನಿಸರ್ಗ ನನಗೇನಾದ್ರು ಕೊಡುತ್ತಾ ಅನ್ನೋದು ಅದರ ಮೆಂಟಾಲಿಟಿ ಇರುತ್ತೆ. ಅದನ್ನು ನಾವೇನು ಯಾವುದು ಸಿನಿಮಾ ನೋಡಿ ಏನು ಹೇಳ್ತಾ ಇಲ್ಲ, ಇದು ನಮ್ಮ ಜೊತೆ ಆಗಿರೋ ಅನುಭವಕ್ಕೆ ಹೇಳ್ತಾ ಇದ್ದೀವಿ. ಇದ್ರ ಜೊತೆಗೆ ಇದು ಮೊದಲನೇ ಕಾರ್ಯಾಚರಣೆ. ಆ ಆನೆನ ನಾವು ಚಿಕಿತ್ಸೆ ಮಾಡಿ ಅದಕ್ಕೆ ಯಾವ ಥರ ಚಿಕಿತ್ಸೆ ಬೇಕೋ ಆ ಥರ ಚಿಕಿತ್ಸೆಯನ್ನು ಮಾಡಿ ಪಶುವೈದ್ಯರ ತಂಡದೊಂದಿಗೆ ಹಾಗೂ ಇಲಾಖಾ ಪರಿಣಿತರೊಂದಿಗೆ ಸೇರಿ ಅದಕ್ಕೆ ಆದ ಒಂದು ಆನೆ ತಂಡನ ರಚಿಸಿ ನಾವು ಅದನ್ನು ಟ್ರ್ಯಾಕ್ ಮಾಡಿಕೊಂಡು ನಮ್ಮ ಕುಮ್ಕಿ ಆನೆಗಳು ಅಂದರೆ ನಮ್ಮ ಸಾಕಾನೆಗಳ ಸಹಾಯದಿಂದ ಅದಕ್ಕೆ ನಾವು ಯಾವ ಥರದ ಬೇಕಾಗಿರೋ ಎಲ್ಲ ಥರದ ಚಿಕಿತ್ಸೆಗಳನ್ನು ಮಾಡಿ ಮೊದಲನೇ ದಿನದ ಚಿಕಿತ್ಸೆಯಲ್ಲೇ ಅದು ಸರಿ ಹೋಗಬೇಕು ಅನ್ನೋ ಒಂದು ತೀರ್ಮಾನದಲ್ಲಿ ನಾವು ಬಗೆಹರಿಸಿದ ನಂತರ ಒಂದು 2 ದಿನ ಬಿಟ್ಟು ಅದನ್ನು ಅಬ್ಸರ್ವೇಷನ್ ಆಗುತ್ತೆ, ಅದು ಸಾಮಾನ್ಯವಾಗಿ ಸರಿ ಆಗಿರ್ತವೆ. ಇನ್ನು ಅತಿ ನಿತ್ರಾಣವಾಗಿರೋ ಸಾಮಾನ್ಯವಾಗಿ 70-80% ಬದುಕಲ್ಲ. ಇದು ಮೊದಲನೇ ಕಾರ್ಯಾಚರಣೆ. ಎರಡನೇದು ಪ್ರಾಬ್ಲಮೆಟಿಕ್ ಎಲಿಫೆಂಟ್ಸ್. ಯಾವುದೇ ಒಂದು ತೊಂದರೆ ಮಾಡೋ ಆನೆಗಳಿರ್ತವೆ, ಸಾಕಾನೆಗಳಲ್ಲ, ಕುಮ್ಕಿ ಆನೆಗಳಲ್ಲ, ನಮ್ಮ ಕಾಡಾನೆಗಳು. ಕಾಡಂಚಿನ ಗ್ರಾಮಗಳಿಗೆ ಬರೋದು, ಗ್ರಾಮದಲ್ಲಿ ಕ್ರಾಪ್ ರೈಡಿಂಗ್ ಮಾಡೋದು, ಸಮಸ್ಯೆ ಮಾಡೋದು, ಸಣ್ಣ ಪುಟ್ಟ ಕಿರಿಕಿರಿಗಳ ಕೊಡೋ ಕೆಲವೊಂದು ಸಣ್ಣ ಪುಟ್ಟ ಈ ತುಂಟಾನೆಗಳು ಇರ್ತವೆ. ಅಂಥವುಗಳನ್ನು ಅವುಗಳು ಏನು ಮಾಡಬೇಕು, ಸುಮಾರು ಆ ಥರದ್ದು ಮಾಡಿದಾಗ 1-2 ಸರಿ ಹಿಂಗೆ ಊರೊಳಗಡೆ ಬಂದು ಹೋದ ತಕ್ಷಣ ಹಿಡಿಬೇಕನ್ನೋದೇನು ಪಾಲಿಸಿನೂ ಇಲ್ಲ ಅಥವಾ ಆ ಥರ ನಮ್ಮ ಅಧಿಕಾರಿಗಳು ಅದಕ್ಕೆ ಪರ್ಮಿಷನ್ನು ಕೊಡಲ್ಲ. ಬಟ್ ಅಂಥ ಪದೇ ಮಾಡೋ ಸಮಸ್ಯೆ ಇರೋದನ್ನು ಅದಕ್ಕೆ ಏನಾದರೂ ಆ ಥರ ಸಮಸ್ಯೆ ಆದಾಗ ಸುಮಾರು ಸರಿ ಬಂದು ಹಾಳು ಮಾಡಿದಾಗ ಮಾತ್ರ ಅದಕ್ಕೆ ಒಂದು ಕಮಿಟಿ ಆಗುತ್ತೆ. ಆ ಕಮಿಟಿ ಅದಕ್ಕೆ ಈ ಥರ ಮಾಡಬೇಕು ಅಂತ ತೀರ್ಮಾನ ಆದಾಗ ಅದನ್ನು ನಾವು ಸೆರೆ ಹಿಡಿದು ಅದಾದ ನಂತರ ಅದಕ್ಕೆ ಸೆರೆ ಹಿಡಿದ ನಂತರ ಅದನ್ನು ಬೇರೆ ಕಡೆ ಟ್ರಾನ್ಸ್ಲೊಕೇಶನ್ ಮಾಡಬೇಕಾದ್ರೆ ಅದಕ್ಕೆ ರೇಡಿಯೋ ಕಾಲರ್ ಅಳವಡಿಸಿ ಅದನ್ನು ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಮಾಡಿಕೊಂಡು ಯಾವ ಕಡೆ ಬರುತ್ತೆ ಎಲ್ಲಿ ಬರುತ್ತೆ ಅದನ್ನೂ ಮಾಡ್ಕೋಬಹುದು. ಇಲ್ಲ ನಾವು ಅದನ್ನು ಸೆರೆ ಹಿಡಿದಿರೋ ಆನೆನ ತಂದು ನಾವು ಕುಮ್ಕಿ ಆನೆಗೆ ಪರಿವರ್ತನೆಯೂ ಮಾಡ್ಕೋಬಹುದು. ಅದರ ಜೊತೆಗೆ ಇನ್ನೂ ನಾವು ಅದನ್ನು ಅದೇ ಸ್ಥಳದಲ್ಲಿ ವಾಪಸ್ಸನ್ನು ಮತ್ತು ರೀಲೊಕೇಶನು ಕೂಡ ಮಾಡೋ ಥರ ಸುಮಾರು ಅವಕಾಶಗಳಿವೆ. ಹಾಗೂ ತೊಂದರೆ ಯಾವ ಥರ ಇರುತ್ತೆ ಆ ಥರ ನೋಡಿ ಅದನ್ನು ಮಾಡಬೇಕನ್ನೋದು ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಆಮೇಲೆ ತಂಡಕ್ಕೆ ಅದೊಂದು ಮೆಸೇಜ್ ಬರುತ್ತೆ. ಇದು ಈ ಸೆರೆ ಕಾರ್ಯಾಚರಣೆಗಳ ವಿವರ. ಇದರಲ್ಲಿ ಇನ್ನು ಇದೇ ಥರ ಹುಲಿನೋ ಅದೇ ಥರ ಚಿರತೆನೋ ಅದೇ ಥರ ಸಮಸ್ಯೆಗಳು ಆಗ್ತಿರ್ತವೆ, ಕಾರ್ಯಾಚರಣೆಗಳು ನಡೀತವೆ. ಇನ್ನು ನಾವು ಕಾಡಾನೆಗಳನ್ನು ಯಾಕೆ ಹಿಡಿಬೇಕು, ಯಾಕೆ ಹಿಡಿತೀವಿ, ಅದಕ್ಕೆ ಆದ ಒಂದು ಸಿಸ್ಟಮೆಟಿಕ್ ಒಂದು ಪ್ರೊಸೀಜರ್ ಇದೆ ಹಾಗೂ ಅದಕ್ಕೆ ಒಂದು ತಂಡ ಇದೆ, ಅದಕ್ಕಾಗಿರೋ ಅಧಿಕಾರಿಗಳಿದ್ದಾರೆ, ಅದಕ್ಕಾಗಿಯೇ ಆನೆ ಕಾರ್ಯಪಡೆಗಳಿವೆ. ಆನೆಗೆ ಬೇಕಾದ ದೊಡ್ಡ IFS ಲೆವೆಲ್ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಲೆವೆಲ್ವರೆಗೂ ಇರೋ ದೊಡ್ಡ ಅಧಿಕಾರಿಗಳಿದ್ದಾರೆ.
ಅವರೆಲ್ಲ ಒಂದು ತಂಡ ಮಾಡಿ ಕೊನೆಗೆ ವೈದ್ಯರ ಕರ್ತವ್ಯ ಏನು, ಆನೆ ಆರೋಗ್ಯ ಚೆನ್ನಾಗಿರಬೇಕು, ಆನೆನ ಅದನ್ನು ನಾವು ಏನು ಅರವಳಿಕೆ ಕೊಟ್ಟು ಸೆರೆ ಹಿಡಿದು ಅದನ್ನು ತಂದು ಸೇಫಾಗಿ ಒಂದು ಜಾಗಕ್ಕೆ ಬಿಡೋವರೆಗೂ ಇದು ಡಾಕ್ಟರ್ ಕರ್ತವ್ಯ ಆಗಿರುತ್ತೆ. ಇಷ್ಟನ್ನು ಈ ಒಂದು ದೊಡ್ಡ ತಂಡ ಇದನ್ನು ನಿರ್ವಹಣೆ ಮಾಡ್ತಾ ಇರುತ್ತೆ. ಇದೊಂದು ಒಂದು ದೊಡ್ಡ ಕಾರ್ಯಾಚರಣೆ. 150ರಿಂದ 200 ಜನ ಇರ್ತಾರೆ, 100 ಜನ ಆಫೀಸರ್ಸ್ ಇರ್ತಾರೆ, 10 ಆಫೀಸರ್ಸ್ ಇರ್ತಾರೆ. ಇದೊಂದು ಸಿಕ್ಕಾಪಟ್ಟೆ ರಿಸ್ಕಿ ಕೆಲಸ. ಇದರಲ್ಲಿ ಮನುಷ್ಯನಿಗೂ ಸಮಸ್ಯೆಗಳಾಗ್ತವೆ, ಪ್ರಾಣಿಗೂ ಸಮಸ್ಯೆಗಳಾಗ್ತವೆ. 100ರಲ್ಲಿ 90 ಭಾಗ ರಿಸ್ಕ್ ಆಗಲ್ಲ, ಒಂದು 5ರಿಂದ 10% ಆಗುತ್ತೆ. ಈ ಥರ ನಾವು ಸೆರೆ ಕಾರ್ಯಾಚರಣೆಗಳನ್ನ ಮಾಡ್ತೀವಿ. ಈ ಥರ ಮಾಡಿದಾಗ ಈಗ ನಮಗೆ ಒಂದು 2023ರಲ್ಲಿ ಒಂದು ಚಾಲೆಂಜ್ ಆಯಿತು. ನಾನು ಈ ಟೈಮಲ್ಲಿ ನಾನು ಭಾಳ ಮಿಸ್ ಮಾಡ್ಕೊಳ್ಳೋದು ನಮ್ಮ ವೆಂಕಟೇಶಣ್ಣ ಅವ್ರನ್ನ. ಏನಕ್ಕೆ ಅವರಿಂದ ಸುಮಾರು ಕಲ್ತಿದ್ದೀವಿ ನಾವು. ಹಾಗೂ ವೆಂಕಟೇಶಣ್ಣ ಅವ್ರ ಬಗ್ಗೆ ನಾವು ಮಾತಾಡೋಷ್ಟು ಯೋಗ್ಯತೆಯೂ ಇಲ್ಲ ಬಿಡಿ ನಮಗೆ. ಅವರು ನೂರಾರು 100 200 300 ಆನೆಗಳನ್ನ ಹಿಡಿದವರು. ಅದ್ರ ಜೊತೆ ಒಂದು ನನಗೆ ನನ್ನದೇ ಆದ ಒಂದು ವೈಯಕ್ತಿಕ ಏನಂದರೆ, ನಾನು ಬೇರೆ ರಾಜ್ಯಗಳಲ್ಲಿ ಅವರಿಗೆ ಕರ್ಕೊಂಡು ಹೋಗಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅನ್ನೋದೊಂದು ಹೆಮ್ಮೆ ಇದೆ. ಅದಕ್ಕೆ ನಮ್ಮ ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಅದಕ್ಕೆ ನಮಗೆ ಶಾಬಾಷ್ಗಿರಿನೂ ಕೊಟ್ಟಿದ್ದಾರೆ. ಅದೊಂದು ಆ ಕಾರ್ಯಾಚರಣೆ ಆಮೇಲೆ ಹೇಳ್ತೀನಿ ನಾನು. ಈಗ 2023ರಲ್ಲಿ ನಮಗೆ ಹಾಸನ ಜಿಲ್ಲೆಯಿಂದ ನಾನು ಹಾಸನ, ಚಿಕ್ಕಮಗಳೂರು, ಮೂಡಿಗೆರೆ, ಚಿತ್ರದುರ್ಗ, ಚನ್ನಗಿರಿ ಹಾಗೂ ವಿರಾಜಪೇಟೆ, ಮಡಿಕೇರಿ, ಬಂಡೀಪುರ, ಗುಂಡ್ಲುಪೇಟೆ, ಚಾಮರಾಜನಗರ ಹಾಗೂ ಈ ಕಡೆ ಇನ್ನೂ ನಮ್ಮ ನಾರ್ತ್ ಹಾವೇರಿ, ಈ ಕಡೆ ದಾವಣಗೆರೆ, ಇಲ್ಲಿ ಎಲ್ಲ ಕಡೆ ನಾನು ಆನೆ ಕಾರ್ಯಾಚರಣೆ, ಸೆರೆ ಕಾರ್ಯಾಚರಣೆನ ಮಾಡಿದ್ದೀನಿ. ವೈಯಕ್ತಿಕವಾಗಿ ಅಪ್ ಟು 100ರವರೆಗೆ ಆನೆ ಕಾರ್ಯಾಚರಣೆ ಆಗಿವೆ. ಅರೌಂಡ್ ಸುಮಾರು 200 ಮೇಲೇ ಚಿರತೆ ಕಾರ್ಯಾಚರಣೆಗಳು ಮಾಡಿದ್ದೀವಿ. ಸೊ ಇದರಲ್ಲಿ ಇಷ್ಟು ಆನೆ ಕಾರ್ಯಾಚರಣೆಯಲ್ಲಿ ನಮಗೆ ಸುಮಾರು ಪ್ರತಿಯೊಂದು ಆನೆ ಕಾರ್ಯಾಚರಣೆನ, ಆನೆ ಸೆರೆ ಕಾರ್ಯಾಚರಣೆ ಆಗಲಿ, ಆನೆ ಚಿಕಿತ್ಸೆ ಕಾರ್ಯಾಚರಣೆ ಆಗಲಿ, ಕಾಡು ಪ್ರಾಣಿಗಳ, ಅದರಲ್ಲಿ ನಮ್ಮ ಕಾಡಾನೆಗಳ ಕಾರ್ಯಾಚರಣೆಗಳಲ್ಲಿ ನಮಗೆ ಪ್ರತಿಯೊಂದೆಲ್ಲ ಇಟ್ ಈಸ್ ಆಲ್ ಡಿಫ್ರೆಂಟ್. ಪ್ರತಿಯೊಂದೆಲ್ಲ ಎವ್ರಿ ಆಪರೇಷನ್ ಇಸ್ ಡಿಫರೆಂಟ್ ಆಪರೇಷನ್ ಅಂತ ಹೇಳ್ತೀವಿ ನಾವು. ಯಾವ್ದು ಆಪರೇಷನನ್ನು ಒಂದಕ್ಕೊಂದು ತಳಕು ಹಾಕೋಕ್ಕಾಗೋದೇ ಇಲ್ಲ. ನೀವು ಇವತ್ತಾಗಿರೋದು ನಾಳೆ ಆಗೋಕ್ಕೆ ಸಾಧ್ಯನೇ ಇಲ್ಲ, ನಾಳೆ ಆಗಿರೋದು ನಾಡಿದ್ದಾಗಕ್ಕೆ ಸಾಧ್ಯನೇ ಇಲ್ಲ. ಸುಮಾರು ಆನೆಗಳು, ಎಸ್ಪೆಷಲಿ ನಾನು ಸಕಲೇಶ್ಪುರ, ಆಲೂರು, ಬೇಲೂರು, ಆಮೇಲೆ ನಮ್ಮ ಈ ಕಡೆ ಮೂಡಿಗೆರೆ, ಇಲ್ಲಂತೂ ನಾವು ಜನಪ್ರಿಯರಾಗ್ಬಿಟ್ಟಿದ್ದೀವಿ, ನಿಜ ಹೇಳ್ತೀನಿ ನಾನು. ಅದರ ಜೊತೆ ಅದು ನನಗೆ ನನ್ನ ಸಂಬಂಧ ಕೂಡ ಆ ಕಡೆ ಜಾಸ್ತಿ ಇರೋದರಿಂದ ಅದು ವೈಯಕ್ತಿಕವಾಗಿ ನನಗೆ ಅಲ್ಲಿ ಒಂದು ಬಾಂಧವ್ಯ ಚೆನ್ನಾಗಿತ್ತು. ನನಗೆ ಒಳ್ಳೊಳ್ಳೆ ಕೆಲಸಗಳಾದವು ಅಲ್ಲಿ. ಈ ಮಧ್ಯೆ 2023 ಆಗಸ್ಟಲ್ಲಿ ನಮಗೆ ಒಂದು ಮೆಸೇಜ್ ಬರುತ್ತೆ. ಇದು ಭೀಮಾ ಅಂತ ಒಂದು ಹೆಸರಿಟ್ಟಿರೋ ಕಾಡಾನೆ, ಇದು ಸಕಲೇಶ್ಪುರ ಹಾಗೂ ಬೇಲೂರು, ಆಲೂರು ಎಲ್ಲ ಕಡೆ ಓಡಾಡೋ ಒಂದು ಗಂಡಾನೆ ಇದೆ. ಅರೌಂಡ್ ಒಂದು 50 ವರ್ಷ, ಚೆನ್ನಾಗಿದೆ. 40ರಿಂದ 50 ವರ್ಷದ ಮಧ್ಯದಲ್ಲಿ ಒಳ್ಳೆ ಗಂಡಾನೆ, ಭಾರಿ ಸ್ಟ್ರಾಂಗ್ ಆನೆ. ಅದು ಸುಮಾರು ನಮ್ಮ ಜೊತೆನೇ ಎನ್ಕೌಂಟರ್ ಆಗಿದೆ. ನಾನು ಅಭಿಮನ್ಯು ಆನೆ ಮೇಲೆ ಒಂದು ಬೇರೆ ಆನೆ ಕಾರ್ಯಾಚರಣೆ ಹೋದಾಗ ಅದು ಬಂದು ನಮ್ಮನ್ನು ಅಟ್ಯಾಕು ಮಾಡಿದೆ. ಸುಮಾರು ಆಗಿದೆ. ಬಟ್ ಅದು ಒಂದು ಸ್ವಲ್ಪ ಅಷ್ಟು ಸಮಸ್ಯೆ ಮಾಡೋ ಆನೆ ಇರಲಿಲ್ಲ ಅಂತ ಅಂದ್ಕೊಂಡಿದ್ವಿ ನಾವು ಅಷ್ಟೇ. ಯಾವತ್ತೂ ಅನ್ಕೋಬಾರದು ನಾವು. ಯಾಕೆ ಎವ್ರಿ ಅನಿಮಲ್ ಬಿಹೇವಿಯರ್, ಅನಿಮಲ್ ಸೈಕಾಲಜಿ ಇಸ್ ಡಿಫ್ರೆಂಟ್ ಆ್ಯಂಡ್ ಎವ್ರಿ ಡೇ ಇಟ್ ಚೇಂಜಸ್ ಆ್ಯಕ್ಚುಲಿ. ಬಟ್ ಅದೇನಾಯಿತು, ಅವತ್ತು ಅದಕ್ಕೆ ಗಾಯ ಆಗಿತ್ತು. ಯಾರೋ ಅವರು ಸಂಘ ಸಂಸ್ಥೆಗಳು ಇದನ್ನು ಮಾಡಲೇಬೇಕು, ಇದಕ್ಕೆ ಚಿಕಿತ್ಸೆ ಕೊಡಿಸಿ ಅಂದಾಗ ಅಲ್ಲಿ SF ಸಾಹೇಬ್ರುಗಳು, DCFಗಳು ಎಲ್ಲರೂ ನಮಗೆ ಒತ್ತಡ ತಂದಾಗ ನಾವು ನನ್ನ ಸ್ಟಾಫನ್ನು ಕರ್ಕೊಂಡು ನಾನು 25ನೇ ತಾರೀಕಿಗೆ ನಾನು ಆ ಕಾರ್ಯಾಚರಣೆಗೆ ಜುಲೈಯಲ್ಲಿ ಹೋಗ್ತೀನಿ. ನಾನು ಹೋದಾಗ ನಾವು ಬೆಳಗ್ಗೆ ಅಲ್ಲಿ ತಲುಪ್ತೀವಿ, ನಿಂತಿರುತ್ತೆ ಆನೆ. ಅದಕ್ಕೆ ನಾವು ಆ ಪ್ಲೇಸಲ್ಲಿ 2-3 ರೌಂಡ್ ಹೊಡೆದು ಒಂದಿಬ್ಬರು ಅಸಿಸ್ಟೆಂಟ್ಗಳನ್ನ ಕರ್ಕೊಂಡು ನಾನು ಅದಕ್ಕೆ ಟ್ರ್ಯಾಂಕ್ಯುಲೈಸ್ ಮಾಡಿ, ಅದು ಸೆಡೇಟ್ ಅಂದರೆ ಅದು ಅರವಳಿಕೆ ಅದಕ್ಕೆ ಅಷ್ಟು ತೊಗೊಳ್ಳಲ್ಲ. ನಾವು ಅದನ್ನು ಸ್ಟ್ಯಾಂಡಿಂಗ್ ಸೆಡೇಷನ್ ಅಂದರೆ ಅಷ್ಟು ಹೆವಿ ಅರವಳಿಕೆ ಕೊಡದೆ ಸಣ್ಣ ಪುಟ್ಟ ಅರವಳಿಕೆ ಕೊಟ್ಟು ಅದನ್ನು ಚಿಕಿತ್ಸೆ ಮಾಡೋಣ ಅಂಥೇಳಿ ನಾವು ಅದಕ್ಕೆ ಚಿಕಿತ್ಸೆ ಮಾಡ್ತೀವಿ. ನಮಗೆ ಆಮೇಲೆ ಆಗಸ್ಟ್ದಲ್ಲಿ ನಮಗೆ ದಸರಾ ಕಾರ್ಯಾಚರಣೆ, ಅದ್ರ ಜೊತೆಗೆ ನಮಗೆ ಗಜಪಯಣ ಇರೋದ್ರಿಂದ ನಾವು ಅದನ್ನು ಟ್ರೀಟ್ಮೆಂಟ್ ಎಲ್ಲ ಮಾಡಿ ಅದಕ್ಕೆ ಒಳ್ಳೆಯದಾಗತ್ತೆ, ನೀವು ಇನ್ನು ಆ ಆನೆ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಅಂತ ನಾವು ಸಾಹೇಬ್ರುಗಳ ಜೊತೆ ಡಿಸ್ಕಷನ್ ಮಾಡಿ ಬಂದುಬಿಡ್ತೀವಿ. ಅದಾದ ನಂತರ ಅದು ಇನ್ನೂ ಮತ್ತೆ ಸ್ವಲ್ಪ ಕಿವೆಲ್ಲ ಆಗಿರೋದ್ರಿಂದ ಅದಕ್ಕೆ 2ನೇ ಸರಿ ಮತ್ತೆ ಚಿಕಿತ್ಸೆ ಆ ಟೈಮಲ್ಲಿ ನಾವು ವೆಂಕಟೇಶನ್ ಅವ್ರನ್ನ ಕಳ್ಕೊತೀವಿ. ಅದೊಂದು ದುರಾದೃಷ್ಟ ಬಿಡಿ. ಅದೊಂದು ದುರಾದೃಷ್ಟ ನಮ್ಮದು. ಬಟ್ ಅದೊಂದು ಇಟ್ ಇಸ್ ಅನ್ ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಆ್ಯಕ್ಚುಲಿ. ಬಟ್ ಅದು ಆನೆನೇ ಅಂದರೆ ವೆಂಕಟೇಶನ ಅಂತಲೂ ಬಿಡಲ್ಲ, ಮುಜೀಬ್ ಡಾಕ್ಟರ್ ಅಂತಲೂ ಬಿಡಲ್ಲ, ವಿನಯ್ ಅಂತ ಬಿಡಲ್ಲ, ಕಿರಣ್ ಅಂತಲೂ ಬಿಡಲ್ಲ. ಅದಕ್ಕೆ ಸಮಸ್ಯೆ ಆದಾಗ ಅದಕ್ಕೆ ಯಾಕೋ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊಂಡು ಅದು ಅಟ್ಯಾಕ್ ಮಾಡಿರುತ್ತೆ. ಬಟ್ ಆ ಟೈಮಲ್ಲಿ
ನಮ್ಮ ಜೀವ 5,000-6,000 kg ಬಾಡಿ ಮುಂದೆ ನಮ್ಮದು ಎಲ್ಲಿ ಉಳಿಯುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಭಾಳ ಹುಷಾರಾಗಿರ್ಬೇಕು ನಾವು. ಬಟ್ ಅದೊಂದು ನಮ್ಮ ದುರಾದೃಷ್ಟ ಅಂದರೆ ನಾವು ಅವ್ರನ್ನ ಕಳ್ಕೊಂಡ್ವಿ. ಅವರಂಥ ಸೌಮ್ಯ ಸ್ವಭಾವದ ಒಬ್ಬ ವ್ಯಕ್ತಿನ ನಾನು ನೋಡಿಲ್ಲ ಸುಮಾರು. ನನಗೆ ನಾಗರಾಜ್ ಡಾಕ್ಟರ್ ಸೌಮ್ಯರು ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಬಟ್ ಅವರು ನನ್ನ ಭಾರಿ ರೂಮ್ಮೇಟ್ ಒಂಥರ. ಅವರು ಸುಮಾರು ಕಾರ್ಯಾಚರಣೆ ಮಾಡಿದ್ದೀನಿ ನಾನು ಅವ್ರ ಜೊತೆಗೆ, ಒಂದಲ್ಲ ಎರಡಲ್ಲ. ಆಮೇಲೆ ಪ್ರತಿಯೊಂದು ಕಾರ್ಯಾಚರಣೆಯಲ್ಲಿ ಸಾಮಾನ್ಯವಾಗಿ ನನ್ನ ಜೊತೆ ಇರ್ತಿದ್ರು, ಇಲ್ಲ ಅಕ್ರಮ್ ಇರ್ತಿದ್ದೆ, ಇಲ್ಲ ಅವರು ಇರ್ತಿದ್ರು, ಅವ್ರ ಜೊತೆನೇ ಇರ್ತಿದ್ದೆ ನಾನು. ನನ್ನ ಜೊತೆ ಎಲ್ಲೆಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ ಸಾಮಾನ್ಯವಾಗಿ ಅವರೇ ಡಾಟ್ ಮಾಡಿದ್ದಾರೆ. ಆಮೇಲೆ ಅದನ್ನ ನಮಗೆ ಇದನ್ನೂ ಮಾಡಿದ್ದಾರೆ. ನನಗೆ ಅವರು ಒಂಥರ ಅಂಕಲ್ಲಿ ಫೀಲಿಂಗ್ ಇದ್ರು ಅವರು. ಬಟ್ ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಹಿಮ್ ಆ್ಯಂಡ್ ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್ ಆ್ಯಕ್ಚುಲಿ. ಬಟ್ ವಿ ರಿಮೆಂಬರ್ ಹಿಮ್ ಫಾರ್ ಎವರ್. ಎರಡನೇದಾಗಿ ನನಗೆ ಒಬ್ಬ ನಮ್ಮ ಮೇಲಾಧಿಕಾರಿಗಳು ಭಟ್ ಸರ್ ಇದ್ದರು. ಅವರು ನಮಗೆ 2019ರಲ್ಲಿ ಒಂದು ಉತ್ತರ ಪ್ರದೇಶದ ಒಂದು ರಾಯ್ಬರೇಲಿ ಹತ್ತಿರ ರಾಮಾಪುರ ಅನ್ನೋ ಒಂದು ಜಾಗದಲ್ಲಿ ಈ ಥರ 2 ಕಾಡಾನೆಗಳು ಬಂದು ಈ ಥರ ಸಮಸ್ಯೆ ಮಾಡಿದೆ, ನೀವು ನಮ್ಮ ಸಿಬ್ಬಂದಿನ ಸಾಯಿಸಿದೆ ಅಂತ ನಮಗೆ ಆಹ್ವಾನ ಮಾಡ್ತಾರೆ. ಸಂಜಯ್ ಮೋಹನ್ ಸಾಹೇಬ್ರಂತ ನಮ್ಮ HOFF ಸಾಹೇಬ್ರು ಇದ್ದವರು ನಮ್ಮನ್ನು ಕಳ್ಸೋಕ್ಕೆ ನಮ್ಮ ಡೈರೆಕ್ಟರ್ಗಳಿಗೆ ಹೇಳಿ ಯಾರ್ಯಾರು ಹೋಗ್ತೀರಿ ಅಂದಾಗ ನಾನು ವೆಂಕಟೇಶ್ ಅಣ್ಣ ಮತ್ತು ಇನ್ನೊಬ್ಬ ರಂಜನ್ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ ಸರ್, ಅಕ್ರಮ್ ಇರ್ತಾರೆ ಅಂತ ಹೇಳ್ತೀನಿ. ಅದಕ್ಕೆ ಅವ್ರು ಕರೆಸ್ತಾರೆ. ಕರೆಸಿದಾಗ ಇದನ್ನು ನಮಗೆ ಹೇಳೋಕ್ಕೆ ಡಾಕ್ಟರ್ ಸನತ್ ಅನ್ನೋರು ಅಲ್ಲಿ ಕೇಂದ್ರದಲ್ಲಿ ಕೂತ್ಕೊಂಡು ನಮ್ಮನ್ನೇ ಕರೆಸಬೇಕು ಅಂತ ಅವರು ಅಲ್ಲಿ ಹೇಳಿಕೊಂಡು ಡಾಕ್ಟರ್ ಸನತ್ ಅವರ ಕಡೆಯಿಂದ ನಾವು 4 ಜನ ಹೋಗ್ತೀವಿ ಕರ್ನಾಟಕದಿಂದ. ನಾವು 5 ಜನ ಕನ್ನಡಿಗರು ಸೇರಿ ಒಂದೇ ದಿನದಲ್ಲಿ 1 ವರ್ಷ ಆಗಿರೋ ಸಮಸ್ಯೆನ ಒಂದೇ ದಿನದಲ್ಲಿ ಬಗೆಹರಿಸ್ತೀವಿ ನಾವು. ಅದು ಒಂದು ಟೀಮ್ ವರ್ಕೇನೆ. ಅಲ್ಲಿ ಬೇರೆ ಒಂದು ಟೈಗರ್ ರಿಸರ್ವ್ ಅಂದರೆ ಬೇರೆ ಹುಲಿ ಸಂರಕ್ಷಿತ ಪ್ರದೇಶದಿಂದ ಇನ್ನೊಬ್ಬರು ಡಾಕ್ಟರ್ ದುಷ್ಯಂತ್ ಅಂತ ಬರ್ತಾರೆ. ನಾನು ಡಾಕ್ಟರ್ ದುಷ್ಯಂತ್, ಡಾಕ್ಟರ್ ಸನತ್, ಡಾಕ್ಟರ್ ಮುಜೀಬ್ ಸೇರಿ ರಂಜನ್ ಅನ್ನೋರನ್ನ ಪ್ರಥಮ ಬಾರಿಗೆ ನಾನು ಕರ್ಕೊಂಡು ಹೋಗಿರ್ತೀನಿ. ಹೌದು ಅವರೇ DRF ಇರ್ತಾರೆ. ಅವ್ರನ್ನ ಸುಮಾರು ಕಡೆ ಕರ್ಕೊಂಡು ಹೋಗಿದ್ದೀನಿ ನಾನು. ಸನತ್ ಅಂದರೆ ಬನ್ನೇರ್ಘಟ್ಟದಲ್ಲಿ ಇದ್ದರು, ಈಗ ಅವರು ಡೆಲ್ಲಿಯಲ್ಲಿದ್ದಾರೆ. ಅವರು ಇವನ್ ನನ್ನ ಜೂನಿಯರ್ ಆದ್ರೂ ಜೂನಿಯರ್ ಸೀನಿಯರ್ ಅನ್ನೋದಕ್ಕಿಂತ ಅವನ ಕರ್ತವ್ಯ ಹಾಗೂ ಅವನಲ್ಲಿರೋ ಮಾನವೀಯತೆ ಭಾಳ ಇಂಪಾರ್ಟೆಂಟು. ಸನತ್ ಈಸ್ ವೆರಿ ಜೆಂಟಲ್ಮನ್ ಆ್ಯಕ್ಚುಲಿ. ಅವರು ನನಗೆ GIZ ಜೊತೆನೂ ಪರಿಚಯ ಮಾಡಿದರು. ಬೇರೆ ಬೇರೆ ರಾಜ್ಯಗಳಿಗೆ ಕರ್ಕೊಂಡು ಹೋಗಿದ್ದಾರೆ. ಇಡೀ ಕರ್ನಾಟಕದಲ್ಲೇ ನಾವು ರೇಡಿಯೋ ಕಾಲರ್ ಮಾಡೋ ಪ್ರಕ್ರಿಯೆನ ನಮ್ಮ ಜೊತೆ ಮಾಡಿದ್ದಾರೆ. ನಾವೇ ಸ್ಟಾರ್ಟ್ ಮಾಡಿದ್ವಿ. ಡಾಕ್ಟರ್ ಮರಿಯಾ ಕ್ರಿಸ್ತರಾಜು ಅಂತ ಅವರ ಒಂದು ನೇತೃತ್ವದಲ್ಲಿ ಕಂಟಿನ್ಯೂ 17 ಕಾಲರ್ಗಳನ್ನ 6 ಗಂಟೆಯಿಂದ ಸೇರಿಸಿ 40 ನಿಮಿಷಕ್ಕೆ ಬಂದು ನಿಲ್ಲಿಸಿದ್ದೀವಿ ನಾವು. ಆ ಥರ ಮಾಡಿರೋ ಉದಾಹರಣೆಗಳು ಇವೆ. ಬಟ್ ನಮಗೆ ಉತ್ತರ ಪ್ರದೇಶದ ಒಂದು ಉದಾಹರಣೆ ಅಂದರೆ ನಾವು ಅಲ್ಲಿ 3-4 ಜನರನ್ನು ಸಾಯಿಸೋ 2 ಆನೆಗಳು ನಾವು ಒಂದೇ ದಿನದಲ್ಲಿ ಮಳೆಯಲ್ಲಿ, ಅದು ಕಬ್ಬಿನ ಗದ್ದೆಯಲ್ಲಿ ಓಪನ್ ಫೀಲ್ಡಲ್ಲಿ ನಾವು ಕ್ಯಾಪ್ಚರ್ ಮಾಡಿರೋದು ನಮಗೆ ಎಲ್ಲ ಕಡೆಯಿಂದ ಪ್ರಶಂಸೆ ಬರುತ್ತೆ. ಬಂದು ನಾವು ಎಲ್ಲರೂ ವಾಪಸ್ ಬರ್ತೀವಿ. ನಾವೆಲ್ಲ ಒಂದೇ ರೂಮಲ್ಲಿ ಉಳ್ಕೊಂಡು 4 ಜನ 5 ಜನ ನಾವು ರಾತ್ರಿ ಎಲ್ಲ ಒಬ್ಬರನ್ನ ಕಾಯಿಸ್ತೀವಿ. ನೆಕ್ಸ್ಟ್ ಡೇ ನಾವು ಅದನ್ನು ಒಂದು ಒಂದು ಟೈಗರ್ ರಿಸರ್ವ್ ಜಾಗದಲ್ಲಿ ಅದು ಬಾರ್ಡರ್ ಇರುತ್ತೆ. ಅದು ಎಲ್ಲಿ ಆ್ಯಕ್ಚುಲಿ ಅದು ನೇಪಾಳದೊಂದು ಬಾರ್ಡರ್ಗೆ ಬರುತ್ತೆ, ಶಾರದಾ ಅನ್ನೋ ಒಂದು ಕಾಲುವೆ ಬಾರ್ಡರ್ಗೆ. ಅಲ್ಲಿ ನಾವು ಬಿಟ್ಟು ಬರ್ತೀವಿ ಅದನ್ನು 2 ಆನೆಗಳನ್ನು ಎಲ್ಲ ಆರಾಮಾಗಿ ಒಳ್ಳೆ ಸುಸೂತ್ರವಾಗಿ. ಬರೀ ನಾವು ಹೋದ 1 ದಿನ ಅಲ್ಲಿ ಇರ್ತೀವಿ. ಇವತ್ತು ನೈಟ್ ಹೋಗ್ತೀವಿ ನಾವು, ಮಾರನೇ ದಿನ ಕೆಲಸ ಪ್ರಾರಂಭ ಮಾಡ್ತೀವಿ, ಮಾರನೇ ದಿನ ರಾತ್ರಿ ಬಿಡ್ತೀವಿ. 1 ದಿನ ಡೆಲ್ಲಿಯಲ್ಲಿ ಹಾಲ್ಟಾಗಿ ವಾಪಸ್ ನಾವು ಕರ್ನಾಟಕಕ್ಕೆ ಬಂದುಬಿಡ್ತೀವಿ. ಈ ಕಾರ್ಯಾಚರಣೆ ನನಗೆ ಭಾರಿ ಆತ್ಮತೃಪ್ತಿ ತಂದಿರೋ ಕಾರ್ಯಾಚರಣೆ ಅದು. ಅದ್ರ ಜೊತೆಗೆ ನನಗೆ ರೇಡಿಯೋ ಕಾಲರ್ಗಳನ್ನ ನಾನು ಮರಿಯಾ ಕ್ರಿಸ್ತರಾಜು ಅವರನ್ನು ಮರೆಯಲ್ಲ. ಆ್ಯಕ್ಚುಲಿ ಅವರು ಸುಮಾರು ರೇಡಿಯೋ ಕಾಲರ್ಗಳನ್ನ ನಾವು ಚಾಲೆಂಜಿಂಗ್ ಆಗಿ ಮಾಡಿದ್ವಿ. ಮೊದಲನೇ ರೇಡಿಯೋ ಕಾಲರ್ ನಾವು 6 ಗಂಟೆ ತೊಗೊಂಡ್ರೆ ಈಗ ನಾವು 20-25 ನಿಮಿಷದಲ್ಲಿ ಈಗ ರೇಡಿಯೋ ಕಾಲರ್ಗಳನ್ನ ಮಾಡ್ತಾಯಿದ್ದೀವಿ. ಅಷ್ಟು ರೇಡಿಯೋ ಕಾಲರ್ಗಳನ್ನ ನನ್ನಿಂದ ಮಾಡಿಸಿದ್ರು ಅವರು. ಅಂದರೆ ಅಲ್ಲಿ ಕೆಲಸ ಇರೋದೇನು, ನಮ್ಮದು ಅರವಳಿಕೆ ಕೊಡಬೇಕು. ಸ್ಟ್ಯಾಂಡಿಂಗ್ ಅಂದರೆ ಆನೆ ನಿಂತಲ್ಲಿ ನಿಲ್ಲಬೇಕು, ಇಷ್ಟು ಗಂಟೆ ನಿಲ್ಲಬೇಕು, ಇಷ್ಟಲ್ಲಿ ಕೆಲಸ ಮುಗಿಬೇಕು. ಅದು ಅರ್ಲಿ ವಾರ್ನಿಂಗ್ ಸಿಸ್ಟಮಲ್ಲಿ ನಮಗೆ ಸಿಕ್ಕಾಪಟ್ಟೆ ಅದರಿಂದ ನ್ಯೂಸ್ಗಳು ಬಂತು. ಆನೆ ಎಲ್ಲಿ ಹೋಗುತ್ತೆ, ಆನೆ ಏನು ಸಮಸ್ಯೆ ಮಾಡುತ್ತೆ, ಯಾವ ತೋಟದಲ್ಲಿ ಆನೆ ಬರ್ತಾ ಇದೆ, ಒಳ್ಳೊಳ್ಳೆ ಅದರಿಂದ ಫೀಡ್ಬ್ಯಾಕ್ ಬಂತು. 2-3 ವರ್ಷ ಒಳ್ಳೆಯ ಸಮಸ್ಯೆಗಳಾಗಲಿಲ್ಲ. ಇದೇ ಥರ ಬೇರೆ ಬೇರೆ ಕಡೆ ಸುಮಾರು ಕಾರ್ಯಾಚರಣೆ ಮಾಡಿದ್ದೀವಿ ನಾವು. ಆಮೇಲೆ ಆನೆಗಳಲ್ಲಿ ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ನನಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋದೆ ನಾನು, ಅದನ್ನು ತಿಳ್ಕೊಂಡ್ವಿ. ಈ ಥರದ ಕಾರ್ಯಾಚರಣೆಗಳಲ್ಲಿ ಒಬ್ಬೊಬ್ಬರು ವ್ಯಕ್ತಿಗಳು ಇಂಪಾರ್ಟೆಂಟ್ ಆಗ್ತಾರೆ, ಪ್ರತಿಯೊಬ್ಬ ಸಿಬ್ಬಂದಿನೂ ಇಂಪಾರ್ಟೆಂಟ್ ಆಗ್ತಾನೆ. ಇದಾದ ನಂತರ ನಾನು ಎಲ್ಲ ಈ 3 ನಮ್ಮ ಈ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಬಂಡೀಪುರ, BRT, ನಾಗರಹೊಳೆ, ಮಡಿಕೇರಿ
ಇಲ್ಲಿ ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ ನಾನು. ಎಲ್ಲ ಪ್ರತಿಯೊಂದು ಜಾಗದ ಪ್ರತಿಯೊಂದು ಅಲ್ಲಿ ಎಕಾಲಜಿ ಆಗಲಿ, ಅಲ್ಲಿ ಎಕೋ ಸಿಸ್ಟಮ್ ಆಗಲಿ, ಅಲ್ಲಿರೋದು ಪ್ರತಿಯೊಂದೆಲ್ಲ ಗೊತ್ತಿದೆ ನನಗೆ. ಎಸ್ಪೆಷಲಿ ನನಗೆ ಚಿಕ್ಕಮಗಳೂರು, ಸಕಲೇಶ್ಪುರ ಕಾಫಿ ತೋಟಗಳಲ್ಲಿ ಕಾರ್ಯಾಚರಣೆ ಮಾಡೋದು ನನಗೆ ಒಂಥರ ಈಸಿ ಟಾಸ್ಕ್ ಅದು. ಯಾಕಂದ್ರೆ ಪ್ರತಿಯೊಂದು ಕಾಫಿ ತೋಟಗಳ ಪರಿಚಯ ಆಗಿಬಿಟ್ಟವು ನಮಗೆ. ಸೊ ಅದು ಆ ಇದರಿಂದ ಏನಾಗುತ್ತೆ, ನಮಗೆ ಅದರ ಜೊತೆಗೆ ಸಿಬ್ಬಂದಿಗಳ ಜೊತೆ ನಮ್ಮ ವ್ಯವಹಾರ ಯಾವ ಥರ ಇರುತ್ತೆ. ವ್ಯವಹಾರ ಇನ್ ದ ಸೆನ್ಸ್ ನೀವೇನು ಅವ್ರ ಜೊತೆ ಹೋಗೋದಿರಲ್ಲ, ನಿಮ್ಮ ಬಾಂಧವ್ಯ, ನೀವು ಅವ್ರ ಜೊತೆ ಫೀಲ್ ಮಾಡಿಕೊಂಡು ನೀವು ಅವರಿಂದ ಕೆಲಸ ತಗೊಳ್ಳೋದು, ನೀವು ಯಾವ ಥರ ಅವ್ರ ಜೊತೆ ಕೆಲಸ ಮಾಡ್ತೀರಿ, ಇದೆಲ್ಲ ಈ ಕಾರ್ಯಾಚರಣೆಗಳ ಒಂದು ಕೂಲಂಕುಷವಾದ ಇದು ನನ್ನ ಅನಿಸಿಕೆ. ಹಾಗೂ ಇದೊಂದು ಉದಾಹರಣೆಗಳ ಜೊತೆ ಇದು. ಆ ಭೀಮಾನ ಚಿಕಿತ್ಸೆ ಮುಗಿದ ನಂತರ ನಾನು 2016-17 ಹಿಡಿದು ಅಪ್ ಟು ಇಲ್ಲಿವರೆಗೂ ಸುಮಾರು ನಮ್ಮ ಸಾಕಾನೆಗಳ ಚಿಕಿತ್ಸೆಗಳಲ್ಲೇ ನಮಗೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ಗಳಾಗಿದೆ. ಅದರಲ್ಲಿ ನಾವು ಅದನ್ನು ಬದುಕಿಸಿ ಅದನ್ನು ವಾಪಸ್ ಒಂದು ಲೆವೆಲ್ಗೆ ತರ್ತೀವಿ ಅಂದಾಗ ಅದು ನಮಗೆ ಆತ್ಮತೃಪ್ತಿ ಕೊಡುತ್ತೆ. ಆ ಆತ್ಮತೃಪ್ತಿ ಇವತ್ತಿಗೂ ಇದೆ ನನಗೆ ನಮ್ಮ ಭೀಮಾ ಆನೆ ಮೇಲೆ. ರೀಸನ್, ಅವನಿಗೆ ಬರೀ ಒಂದು 7-8 ವರ್ಷ ವಯಸ್ಸು, ಅವನಿಗೆ 8-9 ವರ್ಷ ಇತ್ತು ಅವನಿಗೆ ಒಂದು ಕಾಡಾನೆ ಹೊಡೆಯುತ್ತೆ. ನಾನು ಅಲ್ಲಿ ಇಬ್ಬರು ಹುಡುಗರನ್ನ ನನ್ನ ಲೈಫಲ್ಲಿ ಮರೆಯಲ್ಲ ನಾನು, ರಾಧಾ ಮತ್ತು ರಾಜು ಅಂತ. ಇವನು ರಾಧಾ ಅನ್ನೋ ಒಬ್ಬ ಆನೆ ನಮ್ಮ ಕಾವಡಿ, ರಾಜು ಅನ್ನೋನು ಕಾವಡಿ. ಅವನು ಬಳ್ಳೆಯವನು ಅರ್ಜುನ ಆನೆಯಲ್ಲಿ ಸ್ವಲ್ಪ ದಿನ ಇದ್ದ. ಇವರಿಬ್ಬರು ನನ್ನ ಜೊತೆ ಚಿಕಿತ್ಸೆಗೆ ಎಷ್ಟು ಸ್ಪಂದನೆ ಮಾಡಿದರು ಅಂದರೆ, ನಿಜವಾಗಿ ಅವರಿಬ್ಬರು ಆ ಕೆಲಸ ಮಾಡಿರಲಿಲ್ಲ ಅಂದರೆ ಆನೆ ಯಾವತ್ತೋ ಸತ್ತೋಗ್ಬಿಡೋದು. ಆಮೇಲೆ ನನಗೆ ಸುಮಾರು ನನ್ನ ಸೀನಿಯರ್ಸ್ ಆಗಲಿ ಅಥವಾ ಕೆಲವೊಬ್ಬರನ್ನ ನಾನು ಡಿಸ್ಕಷನ್ ಮಾಡಿದಾಗ ನನಗೆ ಬೇಕಾಗಿರೋ ನನ್ನ ಆತ್ಮೀಯರೇ, ನನ್ನ ಗುರುಗಳು ಅಂದ್ಕೊಂಡಿರೋರು ಕೆಲವೊಬ್ಬರು ಸುಮಾರು ಜನ ಸತ್ತೋಗುತ್ತೆ ಬಿಡ್ರಿ, ಬಿಟ್ಬಿಡಿ ಅಂತಂದಿದ್ರು. ನನಗೆ ಅದು ನೆಗೆಟಿವ್, ನನಗೆ ಆಗಲ್ಲ ಅನ್ನೋದು ಸ್ವಲ್ಪ ಜಾಸ್ತಿ ನಮ್ಮ ಕೆಲವೊಂದು ಸಿಬ್ಬಂದಿಗಳಲ್ಲಿ. ದಯವಿಟ್ಟು ನೆಗೆಟಿವಲ್ಲಿ ಆಗಲ್ಲ ಅನ್ಬೇಡಿ, ಆಗುತ್ತೇನ್ರಿ ಒಂದೊಂದು ಸರಿ ಅದು ತಥಾಸ್ತು ಆಗಿಬಿಡುತ್ತೆ ಅಂತ ಅಂತಿದ್ದೆ ನಾನು. ಬಟ್ ಅವ್ರು ಭಾಳ ಕೆಲಸ ಮಾಡಿದ್ರು ರೀ. 6 ತಿಂಗಳು ನಾವು ಚಿಕಿತ್ಸೆ ಮಾಡಿದ್ದೀವಿ. ಆನೆನ ಫೈನಲಿ ಅದು ಚೆನ್ನಾಗಿದೆ, ಬದುಕಿದೆ ಆರಾಮಾಗಿ. ಇಡೀ ರಾಜ್ಯದ ಹಾಗೂ ಬೇರೆ ಬೇರೆ ಕಡೆನೂ ಅದು ಒಳ್ಳೆ ಹೆಸರು ಮಾಡಿದೆ, ಒಳ್ಳೆ ಸ್ಪಂದನೆ ಇದೆ. ಒಂಥರ ವೆರಿ ಕ್ಯೂಟ್ ಎಲಿಫೆಂಟ್. ನಮ್ಮ ಪಟ್ಟದಾನೆ ಅದೊಂದು ಮಾತ್ರ ಭಾರಿ ಚಾಲೆಂಜಿಂಗ್. ಪೂರ್ತಿ ಅದರದ್ದು ಗುದದ್ವಾರನೇ ಪೂರ್ತಿ ಒಂಥರ ಕೊಳತಂಗ ಆಗ್ಬಿಟ್ಟಿತ್ತು. ಪೂರ್ತಿ ಅದ್ರ ಬಾಲ ಕಟ್ಟಾಗಿತ್ತು, ಹೊಟ್ಟೆ ಹತ್ರ ಎಲ್ಲ ಏಟಾಗಿತ್ತು, ಸೊಂಡ್ಲೆಲ್ಲ ಅದು ಹೇಳ್ಕೊಳ್ಳೋದಕ್ಕಿಂತ ಸುಮ್ಮನಿರೋದೇ ಬೆಸ್ಟು. ಅಷ್ಟು ಬೇಜಾರಾಗುತ್ತೆ. ಬಟ್ ನನಗೆ ಆನೆನೂ ಸ್ಪಂದನೆ ಮಾಡಿದ್ದು ಹಾಗೂ ನಮ್ಮ ಚಿಕಿತ್ಸೆ ಮಾಡೋದು ಅಷ್ಟೇ ಅಲ್ವ ನಮ್ಮ ಕೆಲಸ. ಇಟ್ ವಾಸ್ ಎ ಚಾಲೆಂಜಿಂಗ್. ಬಟ್ ಅದು ಬರ್ತಾ ಆಮೇಲೆ ಸುಮಾರು ಜನ ಅದಕ್ಕೆ ಆಮೇಲೆ ಬೇರೆ ಬೇರೆ ಚೇಂಜ್ ಆದರು. ಗುಂಡ ಬಂದ, ಮಲ್ಲಿಕಾ ಬಂದ, ಅವರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಈ ಥರದ್ದು ಚಾಲೆಂಜ್ ಆಗುತ್ತೆ. ಇನ್ನೊಂದು ಹೆಮ್ಮೆಯ ವಿಷಯ ಏನಂದರೆ, ನಮ್ಮ ಅಭಿಮನ್ಯು ಮಾತ್ರ ಒಂದಿನ ನನ್ನ ಕೈಲಿಂದ ಇಂಜೆಕ್ಷನ್ ಹಾಕ್ಸ್ಕೊಳ್ಳಿಲ್ಲ, ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ನಾನು. ಅವನು ಬಿಡಿ, ಅವನು ಅಭಿಮನ್ಯುನ ಹೇಳ್ಬೇಕಾದ್ರೆ ನಾನು ಅಭಿಮಾನದಲ್ಲಿ ಹೇಳಬೇಕು. ಅದೊಂದು ನನ್ನ ಎಲ್ಲ ಕಡೆ ಮಾತಾಡೋ ನನ್ನ ವಾಕ್ಯ ಅದು. ಅಭಿಮನ್ಯು ಬಗ್ಗೆ ಮಾತಾಡಿದರೆ ಅಭಿಮಾನದಿಂದ ಮಾತಾಡ್ರಿ ಅಂತ ಹೇಳ್ತಾ ಇರ್ತೀನಿ ನಾನು. ಅವನ ಬಗ್ಗೆ ಎಷ್ಟು ಮಾತಾಡಿದ್ರೆ ಕಡಿಮೆ. ಸುಮಾರು ಬದುಕಿದೆ ಅವನಿಂದ ನಾನು. ಸುಮಾರು 2-3 ಕಡೆ ನಾನಾಗಲಿ, ಅಕ್ರಮ್ ಆಗಲಿ, ಬೇರೆ ನಮ್ಮ ಡಾಕ್ಟ್ರುಗಳಾಗಲಿ ಅಥವಾ ವೆಂಕಟೇಶ್ ನಾನು 2-3 ಸರಿ ಬದುಕಿದ್ದೀವಿ. ಅಕ್ರಮ್ ನಾನು ಎಲ್ಲೇ ಶ್ರೀ ಶಿವಮೊಗ್ಗ ಮತ್ತು ಇಲ್ಲೇ ಬಿಳ್ಕೆರೆಲ್ಲೇ ಬದುಕಿದ್ದೀವಿ. ಎಷ್ಟು ಒಂದೊಂದು ಸೆಕೆಂಡಲ್ಲಿ ಬದುಕಿರೋದು ನಾವು. ಅದಕ್ಕೆಲ್ಲ ತಾಯಿ ಆಶೀರ್ವಾದ, ನಮ್ಮ ನಂಬಿಕೆ, ನಮ್ಮ ಚಿಕಿತ್ಸೆ ಅಥವಾ ಪ್ರಾಣಿಗಳ ಆಶೀರ್ವಾದನೂ ಗೊತ್ತಿಲ್ಲ. ಈ ಥರ ಕಾರ್ಯಾಚರಣೆಗಳು ಇರ್ತವೆ. ಇದು ಕೂಲಂಕುಷವಾದ ಸಣ್ಣ ಡಿಸ್ಕಷನ್ ಅಷ್ಟೇ. ಬಟ್ ಇದರಲ್ಲಿ ನಾವು ನಮ್ಮದೇ ಆದ ವಿಶೇಷವಾದ ಕಲೆ ಆಗಲಿ, ಬೆಳವಣಿಗೆಗಳ ನಾನೇ ಮಾಡ್ತಾ ಇದ್ದೀನಿ, ನಂದೇ ಆಗತ್ತೆ, ನಾನೆಂಬ ಅಹಂಕಾರಗಳು ಇವೆಲ್ಲ ಬಿಟ್ಟು ಕಾಡಿನ ಜೊತೆ, ಕಾಡಿನ ಸಂಬಂಧದ ಜೊತೆ ಕೆಲಸ ಮಾಡ್ಬೇಕ್ರಿ. ಕಾಡಲ್ಲಿ ನಾವು ತುಳ್ಕೊಂಡೇ ಹೋಗ್ತಾ ಇರ್ತೀವಿ, ಕ್ರಿಮಿಕೀಟ ಸಾಯ್ತಿರ್ತವೆ. ಬಟ್ ಅದನ್ನು ನಾವು ಪ್ರತಿಯೊಂದನ್ನು ಡಿಸ್ಕಷನ್ನಲ್ಲಿ ನೀವು ಎಷ್ಟು ನಿಮ್ಮ ಅಫೆಕ್ಷನನ್ನು ಕೊಡ್ತೀರಿ ಅಷ್ಟು ನಿಮಗೆ ವಾಪಸ್ ಬರುತ್ತೆ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇದು. ನೀವು ಇವತ್ತು ಯಾರಿಗೆ ಎಷ್ಟು ಪ್ರೀತಿ ಕೊಡ್ತೀರಲ್ಲ, ನಿಮ್ಗೆ ಒಂದಿನ ಅಷ್ಟು ವಾಪಸ್ ಬರುತ್ತೆ. ಈ ಮೋಸ ವಂಚನೆಗಳಿಂದ ದೂರ ಇರಿ. ವೈಯಕ್ತಿಕವಾಗಿ ಹೇಳ್ತೀನಿ, ಕಾಡನ್ನು ನೀವು ಒಂದು ಗಿಡ ನೆಟ್ಟರೆ ನಿಮ್ಗೆ ಆಕ್ಸಿಜನ್ ಫ್ರೀ ಸಿಗುತ್ತೆ ಅಷ್ಟೇ ಹೇಳ್ಬೋದು ನಾನು. ಅದರ ಜೊತೆ ಹಣ್ಣು ಹಂಪಲು ಸಿಗ್ತವೆ, ಬೇರೆ ಪಕ್ಷಿಗಳು ಬಂದು ವಾಸ ಮಾಡ್ತವೆ.